ಇಂದಿನ ಪತ್ರಿಕೆಗಳ ಇಣುಕು ನೋಟ. ರಾಜಧಾನಿಯ ಗಗನದಲ್ಲಿ ವಿಮಾನಗಳ ಅಬ್ಬರ, ಬಣ್ಣದ ಚಿತ್ತಾರ ಬಿಡಿಸಿ ಬೆರಗುಗೊಳಿಸಿದ 9 ಸೂರ್ಯಕಿರಣ್. ಪರೀಕ್ಷಾ ಪೆ ಚರ್ಚಾ, ಮೋದಿ ಪಾಠ. ಸೋಮವಾರ ನಡೆದ 8ನೇ ಆವೃತ್ತಿ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಂದ ದಾಖಲೆಯ ನೋಂದಣಿ. ಇಂದಿನಿಂದ ಹೂಡಿಕೆ ಹಬ್ಬ, ಉದ್ಯಮಿಗಳು ಬಂಡವಾಳ ಸೆಳೆತ, ಉದ್ಯೋಗಾಕಾಂಕ್ಷಿಗಳಿಗೆ ಮಿಡಿತ. ಸಾವಿರಾರು ಭಕ್ತರಿಂದ ಪುಣ್ಯ ಸ್ನಾನ, ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಕೈಂಕರ್ಯ ಆರಂಭ. ರಣಜಿ ಟ್ರೋಫಿ, ಭಾರೀ ಮುನ್ನಡೆಯತ್ತ ಮುಂಬೈ, ಹರಿಯಾಣ ವಿರುದ್ಧ ಆಕರ್ಷಕ ಅರ್ಧಶತಕ ಗಳಿಸಿದ ರಹಾನೆ ಸೂರ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅನುದಾನ ನೀಡಿ ಪ್ರತಿಭಾ ಪಲಾಯನ ತಡೆಯಿರಿ, ಏರೋ ಇಂಡಿಯಾದಲ್ಲಿ ಏರೋಸ್ಪೇಸ್ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಲು ಮನವಿ, ರಾಜ್ಯ ಸರ್ಕಾರದ ಪರವಾಗಿ ಡಿಸಿಎಂ ಭಾಗಿ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಮತ್ತೆ ರಾಜ್ಯಪಾಲರಿಗೆ ಸ್ಪಷ್ಟನೆಗಳೊಂದಿಗೆ ರವಾನಿಸಿದ ಸರ್ಕಾರ. ನೂತನ ಪಂಬನ್ ಬ್ರಿಡ್ಜ್ ಶೀಘ್ರ ಲೋಕಾರ್ಪಣೆ, ವರ್ಟಿಕಲ್ ಲಿಫ್ಟ್ ತಂತ್ರಜ್ಞಾನದ ನೂತನ ಸೇತುವೆ. ರಾಮೇಶ್ವರಂಗೆ ಪುನಾರಂಭಗೊಳ್ಳಲಿದೆ ರೈಲು ಸಂಚಾರ. ಅರೇಬಿಕಾ ಪಾರ್ಚ್ಮೆಂಟ್ 50 ಕೆಜಿ ಚೀಲಕ್ಕೆ 27,500 ರೂಪಾಯಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ಸಾರ್ವಕಾಲಿಕ ದಾಖಲೆ. ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ, ಪ್ರಜ್ವಲ್ ನಿಖಿಗೆ ಸ್ವರ್ಣ ಸೈಕ್ಲಿಂಗ್, ರಿಲೆಯಲ್ಲಿ ರಜತ. ಪದಕ ಪಟ್ಟಿಯಲ್ಲಿ ರಾಜ್ಯ 3ನೇ ಸ್ಥಾನಕ್ಕೆ ಕುಸಿತ.